ನಮಸ್ಕಾರ. ಎಲ್ಲರಿಗೂ ಹೆಲ್ದಿ ಲಿಟಲ್ ಚಾಂಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ರೇಖಾ, ಮಹಾನಸ ಆಯುರ್ವೇದ, ಸಂಜಯನಗರದಿಂದ. ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಯಾವ ಥರ ನಾವು ಹೆಲ್ದಿ ಫುಡ್ಡನ್ನು ಕೊಟ್ಟು ಅವರ ಆರೋಗ್ಯನ ಕಾಪಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮಕ್ಕಳು ಸಫರ್ ಆಗ್ತಾ ಇರ್ತಕ್ಕಂಥ ಕಾಯಿಲೆ ಅಂತಂದರೆ ಕಾನ್ಸ್ಟಿಪೇಷನ್ ಅಂತಲೇ ಹೇಳ್ಬೋದು. ನೀವು ಯಾವ ಮಕ್ಕಳನ್ನೇ ತಗೊಳ್ಳಿ, ಒಂದು ಕಾನ್ಸ್ಟಿಪೇಷನ್ ಇರುತ್ತೆ, ಹಾಗೆ ಕಣ್ಣಿನ ಸಮಸ್ಯೆ ಕೂಡ ಇದ್ದೇ ಇರುತ್ತೆ. ಯಾಕೆ ಈ ಥರ ಕಾನ್ಸ್ಟಿಪೇಷನ್ ಸಮಸ್ಯೆ ಇದೆ, ಅದನ್ನು ನಾವು ಯಾವ ಥರ ನಿವಾರಣೆ ಮಾಡ್ಕೊಳ್ಬೋದು, ಯಾವ ರೀತಿ ಆಹಾರನ ಕೊಡ್ಬೋದು ಮಕ್ಕಳಿಗೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋದರೆ ಮಕ್ಕಳಿಗೆ ಈ ಕಾನ್ಸ್ಟಿಪೇಷನ್ ಸಮಸ್ಯೆ ಇಲ್ಲದೇ ಇರೋ ಹಾಗೆ ಖಂಡಿತ ನಾವು ನಿಭಾಯಿಸ್ಕೊಳ್ಬೋದು. ಯಾವುದೇ ಕಾಯಿಲೆಗೆ ನಾವು ಅದನ್ನು ಏನಾದರೂ ಅಂದರೆ ಪರಿಹಾರ ತಿಳ್ಕೊಳ್ಬೇಕು ಅಂತಂದರೆ ಆ ಕಾಯಿಲೆ ಯಾಕೆ ಬರ್ತಿದೆ, ಹಾಗಂದರೆ ಏನು ಅಂತ ತಿಳ್ಕೊಂಡ್ರೆ ಖಂಡಿತ ಅದು ಬರದೇ ಇರೋ ಹಾಗೆ ಪ್ರಿವೆಂಟ್ ಮಾಡೋದು ತುಂಬ ಸುಲಭ ಆಗುತ್ತೆ. ಈ ಕಾನ್ಸ್ಟಿಪೇಷನ್ ಅನ್ನೋದು ಮಕ್ಕಳಲ್ಲಿ ಸಾಮಾನ್ಯವಾಗಿ ಈಗ ಅಂದರೆ ಮೋಷನ್ ಸರಿಯಾಗಿ ಆಗ್ತಿಲ್ಲ, ವಾರದಲ್ಲಿ 2 ಅಥವಾ 3 ಸಲ ಅಷ್ಟೇ ಅವ್ರದ್ದು ಬೌವೆಲ್ ಮೂವ್ಮೆಂಟ್ ಪಾಸ್ ಆಗ್ತಾ ಇದೆ, ಅಥವಾ ಮೋಷನ್ ಏನಿದೆ ಅದು ತುಂಬ ಹಾರ್ಡ್ ಆಗುತ್ತೆ, ಅಥವಾ ಕೆಲವೊಮ್ಮೆ ತುಂಬ ಸೀವಿಯರ್ ಹೊಟ್ಟೆ ನೋವು ಅಂತಾರೆ, ಟಾಯ್ಲೆಟಿಗೆ ಹೋಗೋದನ್ನು ನೆನೆಸ್ಕೊಂಡ್ರೆ ಸಾಕು ಅಳ್ಳಿಕ್ಕೆ ಶುರು ಮಾಡ್ತಾರೆ. ಈ ಥರದೆಲ್ಲ ಸಿಂಪ್ಟಮ್ಸ್ ಇದ್ದರೆ ಅವರಲ್ಲಿ ನಾವು ಕಾನ್ಸ್ಟಿಪೇಷನ್ ಇದೆ ಅಂತ ಕರಿತೀವಿ. ಈ ಕಾನ್ಸ್ಟಿಪೇಷನ್ ಬರೋದಕ್ಕೆ ಮೇನ್ ಕಾರಣ ಏನು? ಒಂದು ವಿಥೆಲ್ಡ್ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ನೋಡಿ, ಮಕ್ಕಳು ಸ್ಕೂಲ್ ಏನಾಗುತ್ತೆ ಅಂದರೆ ಬೆಳಿಗ್ಗೆ 6 ಗಂಟೆ 6:30 ಹೀಗೆ ತುಂಬ ಅರ್ಲಿ ಟೈಮ್ ಇರೋದ್ರಿಂದ ಅವರಿಗೆ ಎದ್ದು ಪ್ರಾಪರಾಗಿ ತಿಂಡಿನೂ ತಿನ್ನೋದಿಲ್ಲ, ಹಾಗೆ ಬೌಲ್ ಮೂವ್ಮೆಂಟ್ ಪಾಸ್ ಕೂಡ ಮಾಡೋದಿಲ್ಲ. ಇನ್ನು ಶಾಲೆಗಳಿಗೆ ಅಂತ ಹೋದಾಗ ಟಾಯ್ಲೆಟ್ ಕ್ಲೀನ್ ಇರೋದಿಲ್ಲ ಅಂತ ಹೇಳಿ ಅಲ್ಲೂ ಕೂಡ ಅವ್ರು ಹೋಗೋದೇ ಇಲ್ಲ. ಆ ಥರ ಅವರು ವಿಥೆಲ್ಡ್ ಹಿಡ್ಕೊಂಡಷ್ಟು ಏನಾಗುತ್ತೆ ಮತ್ತೆ ಕಾನ್ಸ್ಟಿಪೇಷನ್ ಜಾಸ್ತಿ ಆಗುತ್ತೆ. ಅದನ್ನು ನೆಕ್ಸ್ಟ್ ದಿನಕ್ಕೋ ಇನ್ಯಾವಾಗಲೋ ಅರ್ಜ ಆದಾಗ ಅವರು ಪಾಸ್ ಮಾಡ್ತಾರೆ. ಇದನ್ನು ಅವರು ಕಂಟಿನ್ಯೂಸ್ ಆಗಿ ಮಾಡಿದಾಗ ಅವ್ರಿಗೆ ಕಾನ್ಸ್ಟಿಪೇಷನ್ ಆಗುವಂಥ ಚಾನ್ಸಸ್ ಇದೆ. ಇನ್ನೊಂದು ರೀಸನ್ ಏನು ಅಂತಂದರೆ ನೀರು ಸರಿಯಾಗಿ ಕುಡಿಯೋದಿಲ್ಲ. 1 ಬಾಟ್ಲಷ್ಟು ನೀರನ್ನು ತುಂಬಿಸಿ ನಾವು ಸ್ಕೂಲಿಗೆ ಕಳಿಸಿದ್ರೂ ಕೂಡ ಆ 1 ಬಾಟ್ಲನ್ನೇ ಅವ್ರು ಮುಗಿಸಿರೋದಿಲ್ಲ. ಇನ್ನು ಮನೆಗೆ ಬಂದ ಮೇಲಂತೂ ನೀರು ಕುಡಿಯೋದನ್ನು ಮರ್ತೇ ಬಿಟ್ಟಿರ್ತಾರೆ. ನೀರಿನ ಅಂಶ ಕಡಿಮೆ ಆದಾಗ. ಇನ್ನೊಂದು ಮುಖ್ಯ ಕಾರಣ ಏನು ಅಂತಂದರೆ ಫೈಬರ್ ಇಲ್ಲದೆ ಇರತಕ್ಕಂಥ ಆಹಾರಗಳನ್ನು ಜಾಸ್ತಿ ಸೇವನೆ ಮಾಡಿದ್ರೆ. ಈಗ ನೋಡಿ, ಯಾವುದೇ ಥರದ ಜಂಕ್ ಫುಡ್ಗಳಿರ್ಬೋದು, ಅದರಲ್ಲಿ ಫೈಬರ್ ಸಿಗೋದೇ ಇಲ್ಲ. ಎಷ್ಟೋ ಜನ ಮಕ್ಕಳು ತರಕಾರಿ ಮತ್ತು ಹಣ್ಣನ್ನು ಮುಟ್ಟಿ ಕೂಡ ನೋಡೋದೇ ಇಲ್ಲ. ಸ್ನ್ಯಾಕ್ ಅಂತಂದರೆ ಬಿಸ್ಕೆಟ್ ಇರುತ್ತೆ, ಇಲ್ಲ ರಸ್ಕ್ ಇರುತ್ತೆ, ಇಲ್ಲ ಬ್ರೆಡ್ ಇರುತ್ತೆ. ಇನ್ನು ಊಟ ತಿಂಡಿ ಅಂತಂದರೆ ಆ ಊಟದ ಜೊತೆ ಚಿಪ್ಸ್ ಇರುತ್ತೆ, ಇನ್ನೇನೋ ಯಾವುದಾದ್ರೂ ಒಂದು ಕುರ್ಕುರೆನ, ಆ ಥರದ್ದು ಜಂಕ್ ಇರುತ್ತೆ. ಆ ಥರದ ಜಂಕ್ ಫುಡ್ಗಳನ್ನು ಅವರು ತಿಂದು ಅವರಲ್ಲಿ ಕಾನ್ಸ್ಟಿಪೇಷನ್ ಆಗುವಂಥ ಸಮಸ್ಯೆ ಜಾಸ್ತಿ ಇರುತ್ತೆ. ಹಾಗಿದ್ರೆ ಯಾವ ಥರದ ಆಹಾರನ ನಾವು ಅವ್ರಿಗೆ ಮಾಡಿಕೊಡ್ಬೇಕು ಅನ್ನೋದನ್ನು ಇವತ್ತು ಸಿಂಪಲ್ಲಾಗಿ ನಾನು ನಿಮಗೆ ಮಾಡಿ ತೋರಿಸ್ತೇನೆ. ಅದೇ ಬೇಸನ್ ದೋಸೆ. ಈಗ ಮಕ್ಕಳು ಸ್ಕೂಲ್ ಬಿಟ್ಟು ಬಂದುಬಿಟ್ರು, ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಸಡನ್ನಾಗಿ ನಮಗೆ ಯಾವುದೇ ಥರದ ಹೆಲ್ದಿ ಫುಡ್ ಮಾಡೋ ಆಪ್ಷನ್ ಇಲ್ಲ ಅಂಥೇಳಿ ಎಷ್ಟೋ ಜನ ಏನು ಮಾಡ್ತಾರೆ ಅಂತಂದರೆ ಎಗ್ ಅಂದರೆ ಆಮ್ಲೆಟ್ ಚೀಸ್ ಮಾಡಿಕೊಡ್ತಾರೆ. ಇಲ್ಲ ಆಮ್ಲೆಟ್ ಮೊಟ್ಟೆ ಅಥವಾ ಬ್ರೆಡ್ಡನ್ನು ಮಿಕ್ಸ್ ಮಾಡಿ ಬ್ರೆಡ್ ಆಮ್ಲೆಟ್ ಮಾಡಿಕೊಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದನ್ನು ತಿಂದಷ್ಟು ಏನಾಗುತ್ತೆ, ಹೊಟ್ಟೆಲಿ ಹೀಟು ಜಾಸ್ತಿ ಆಗ್ತಾ ಹೋಗುತ್ತೆ, ಹಾಗೆ ಕಾನ್ಸ್ಟಿಪೇಷನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಸಿಂಪಲ್ಲಾಗಿ ಆಮ್ಲೆಟ್ ಮಾಡಿದಷ್ಟೇ ಈಸಿಯಾಗಿ ಮಾಡುವಂತಹ ಇದೆ ಬೇಸನ್ ದೋಸೆ. ಬೇಸನ್ ದೋಸೆಗೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ ಬೇಸನ್, ಅರ್ಧ ಕಪ್ ಅಕ್ಕಿ ಹಿಟ್ಟು, ತುರಿದ ತರಕಾರಿಗಳು, ಸೈಂಧವ ಉಪ್ಪು, ಜೀರಿಗೆ ಪುಡಿ, ಅರಿಶಿನ, ಕೊತ್ತಂಬರಿ ಸೊಪ್ಪು. ಇಲ್ಲಿ 1 ಕಪ್ಪಿನಷ್ಟು ಬೇಸನ್ನ ನಾನು ತಗೊಳ್ತಾ ಇದ್ದೀನಿ. ಈ 1 ಕಪ್ ಬೇಸನ್ಗೆ 2 ಚಮಚದಷ್ಟು ಅಥವಾ ಅರ್ಧ ಕಪ್ಪಿನಷ್ಟು ಇಲ್ಲಿ ಅಕ್ಕಿ ಹಿಟ್ಟನ್ನು, ಇಲ್ಲಿ ಯಾವುದೇ ಥರದ ನಾನು ಗೋಧಿ ಹಿಟ್ಟನ್ನಾಗಲಿ ಅಥವಾ ಮೈದಾನಾಗಲಿ ನಾನಿಲ್ಲಿ ಸೇರಿಸ್ತಾ ಇಲ್ಲ. ಆಗಲೇ ಹೇಳಿದಾಗೆ ಕೆಲವೊಬ್ಬರಿಗೆ ಗ್ಲೂಟನ್ ಅಲರ್ಜಿ ಇರೋದ್ರಿಂದ ಕೂಡ ಇದನ್ನು ಗ್ಲೂಟನ್ ಫ್ರೀ ಡಯಟ್ ಅಂತ ಕೂಡ ನಾವು ಹೇಳ್ಬೋದು. ಹಾಗೆ ಇದಕ್ಕೆ ಅರ್ಧ ಚಮಚದಷ್ಟು ಉಪ್ಪು, 1/4 ಚಮಚದಷ್ಟು ಜೀರಿಗೆ ಪುಡಿ, ಹಾಗೆ ನಮಗೆ ಇಷ್ಟ ಆಗುವಂಥದ್ದು ಅಥವಾ ಮಕ್ಕಳಿಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಅದನ್ನು ಸಣ್ಣದಾಗಿ ತುರಿದು ಇಲ್ಲಿ ಸೇರಿಸ್ಕೋಬೋದು. ನಾನಿಲ್ಲಿ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ನ ಸೇರಿಸಿದ್ದೀನಿ. ಇಲ್ಲ ನೀವು ಯಾವುದಾದ್ರೂ ಸರಿ, ಅಂದರೆ ಸೋರೆಕಾಯಿ ಆಗಿರ್ಬೋದು, ಹೀರೆಕಾಯಿ ಇರ್ಬೋದು, ಕ್ಯಾಬೇಜ್ ಇರ್ಬೋದು, ಅದನ್ನಾದರೂ ಸಮೇತ ನೀವು ತುರಿದು ಇದಕ್ಕೆ ಸೇರಿಸ್ಕೊಳ್ಬೋದು. ಹಾಗೆ 1 ಚಮಚದಷ್ಟು ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಮಗೆ ದೋಸೆ ಬ್ಯಾಟರ್ ಹದಕ್ಕೆ ಬರೋ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಹೋಗಬೇಕು. ಸ್ವಲ್ಪ ಏನಾದರೂ ನೀರು ಜಾಸ್ತಿ ಆದ್ರೂ ನೀವು ಇದನ್ನು ಈರುಳ್ಳಿ ದೋಸೆನ ಯಾವ ಥರ ನಾವು ತೆಳುಗೆ ಹಾಕ್ಕೊಡ್ತೀವೋ ಆ ಥರನೂ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ಉದ್ದಿನ ದೋಸೆ ಯಾವ ಥರ ಮಾಡ್ತೀವಿ ಆ ದೋಸೆ ಬ್ಯಾಟರ್ ಹದಕ್ಕೆ ಇದನ್ನು ನಾವು ಮಿಕ್ಸ್ ಮಾಡಿಕೊಂಡು ಮಾಮೂಲಿ ದೋಸೆನ ಯಾವ ಥರ ಪ್ರಿಪೇರ್ ಮಾಡ್ತೀವೋ ಅದೇ ಥರ ನಾವೀಗ ಪ್ರಿಪೇರ್ ಮಾಡ್ಬೋದು.
ದೋಸೆ ಬ್ಯಾಟರ್ ಥರ ಆಗಿರ್ತಕ್ಕಂತಹ ಈ ಬೇಸನ್ ಮತ್ತು ತರಕಾರಿ ಮಿಕ್ಸನ್ನು ನಾವು ದೋಸೆನ ಯಾವ ಥರ ಮಾಡ್ತೀವೋ ಅದೇ ಥರ ತವದ ಮೇಲೆ ಮಾಡೋಣ. ಇದಕ್ಕೆ ಬೇಕು ಅಂತಂದರೆ ತುಪ್ಪ ಅಥವಾ ತೆಂಗಿನೆಣ್ಣೆ ಅದನ್ನು ಯಾವುದನ್ನಾದರೂ ನಾವು ಮೇಲ್ಗಡೆ ಸೇರಿಸ್ಕೊಳ್ಬೋದು. ಸೊ ಇಲ್ಲ ಅಂತಂದರೆ ಸೇಮ್ ಈಗ ಆಮ್ಲೆಟ್ ಯಾವ ಥರ ಮಾಡ್ತೀವೋ ಅದೇ ಥರ ಪ್ಲೇನಾಗಿ ಇದನ್ನು ಕೂಡ ಹಾಗೆ ಮಾಡ್ಕೊಳ್ಬೋದು. ಮಕ್ಕಳು ಸಂಜೆ ಶಾಲೆ ಬಿಟ್ಟು ಬರ್ತಾ ಇದ್ದ ಹಾಗೇ ಸೊ ಯಾವುದೋ ಒಂದು ಜಂಕನ್ನು ಕೊಟ್ಬಿಡ್ತೀವಲ್ವ, ಸೊ ಆ ಥರ ಜಂಕನ್ನು ಕೊಟ್ಟು ಅವ್ರ ಕಾನ್ಸ್ಟಿಪೇಷನ್ನ ಇನ್ನೂ ಜಾಸ್ತಿ ಮಾಡೋದ್ರಿಂದ, ಈಗ ಬಿಸ್ಕೆಟ್ ಇರ್ಬೋದು ಅಥವಾ ರಸ್ಕ್ ಇರ್ಬೋದು, ಬ್ರೆಡ್ ಇರ್ಬೋದು, ಅದೆಲ್ಲದರಲ್ಲೂ ಕೂಡ ಮೈದಾ ಇದ್ದೇ ಇರುತ್ತೆ, ತುಂಬ ಲೋ ಫೈಬರ್ ಇರುತ್ತೆ. ಸೊ ಅದನ್ನು ಕೊಟ್ಟು ಅವ್ರ ಕಾನ್ಸ್ಟಿಪೇಷನ್ನ ಹಾಗೆ ಗಟ್ ಹೆಲ್ತನ್ನು ಹಾಳು ಮಾಡೋದಕ್ಕೆ ಬದಲಾಗಿ ಸೊ ಈ ಥರದ್ದು ಸಿಂಪಲ್ಲಾಗಿ ನೋಡಿ, ಒಂದು 2 ನಿಮಿಷದ ಪ್ರಿಪರೇಷನ್ ಅಷ್ಟೇ. ಮನೇಲಿ ಯಾವುದು ತರಕಾರಿ ಇದೆಯೋ ಆ ತರಕಾರಿನ ನಾವು ಈ ಬೇಸನ್ ಹಿಟ್ಟಿನ ಜೊತೆ ಸೇರಿಸ್ಕೊಂಡು ಸಿಂಪಲ್ಲಾಗಿ ಈ ಥರ ದೋಸೆ ಮಾಡಿಕೊಂಡು ಯಾವುದಾದ್ರೂ ಮಿಂಟ್ ಚಟ್ನಿನೋ ಅಥವಾ ಮಾಮೂಲಿ ಕೊಬ್ಬರಿ ಚಟ್ನಿನೋ ಅದ್ರ ಜೊತೆ ಹಾಕ್ಕೊಟ್ರೆ ಮಕ್ಕಳು ಆನಂದವಾಗಿ ತಿಂತಾರೆ. ಈಗ ಇದು ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ. ಬೇಸನ್ ದೋಸೆ ರೆಡಿಯಾಗಿದೆ. ಸೊ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಜಾಸ್ತಿ ಆಗ್ತಾ ಇದೆ, ಮೋಷನ್ ಸರಿ ಹೋಗ್ತಿಲ್ಲ, ತುಂಬ ಅಳ್ತಿದ್ದಾರೆ, ಅದರಿಂದ ಪೈಲ್ಸ್ ಅಥವಾ ಫಿಸ್ಟುಲಾ ಪ್ರಾಬ್ಲಮ್ ಬರ್ಬೋದು ಅಂತ ಭಯ ಇರೋರಿಗೆ ಖಂಡಿತ ಈ ಥರ ಜಂಕ್ಗಳನ್ನು ಕೊಟ್ಟು ಅದನ್ನು ಜಾಸ್ತಿ ಮಾಡಿಬಿಡಿ. ಈ ರೀತಿಯ ಹೆಲ್ದಿ ರೆಸಿಪಿ ಏನಿದೆ, ಫೈಬರ್ ರಿಚ್ ಇರ್ತಕ್ಕಂಥ ರೆಸಿಪಿ ಏನಿದೆ ಅದನ್ನು ನಾವು ಕೊಟ್ಟು ಮಕ್ಕಳ ಆರೋಗ್ಯವನ್ನು ಖಂಡಿತವಾಗಿ ಕಾಪಾಡ್ಕೊಳ್ಬೋದು.